ಎಐ ಟೆಕ್ನಾಲಜಿಯಿಂದ ದಶಕಗಳ ಹಿಂದೆ ಕಾಣೆಯಾದವರು ಪತ್ತೆ. ಪೊಲೀಸರ ವಿನೂತನ ಕಾರ್ಯಕ್ಕೆ ಜನ ಮೆಚ್ಚುಗೆ. ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಎಐ ಬಳಸಲಾಗ್ತಾ ಇದೆ ಕಣ್ರಿ. ಈ ಹಿಂದೆ ಒಂದು ಕಾರ್ಯಕ್ಕೆ ಸುಮಾರು ಗಂಟೆಗಳೇ ಹಿಡಿಯುತ್ತಿತ್ತು. ಆದ್ರೀಗ ಎಐ ಬಂದಿದ್ದರಿಂದ ಎಲ್ಲವೂ ಸುಲಭವಾಗಿಬಿಟ್ಟಿದೆ. ಯಾವುದೇ ಮಾಹಿತಿ ಬೇಕಾದ್ರೂ ಕ್ಷಣಾರ್ಧದಲ್ಲಿ ಕಲೆ ಹಾಕ್ಬೋದು. ಮೊದಲು ಹುಡುಕಾಟ ಅಷ್ಟು ಸುಲಭ ಇರಲಿಲ್ಲ, ಆದ್ರೀಗ ಇದೆಲ್ಲ ಸುಲಭವಾಗಿದೆ ನೋಡಿ. ಸದ್ಯ ಎಲ್ಲಾ ಕ್ಷೇತ್ರದಲ್ಲೂ ಹೊಕ್ಕಿರುವ ಎಐ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೂ ಕಾಣೆಯಾದವರನ್ನ ಹುಡುಕೋದ್ರಲ್ಲಿ ಯಶಸ್ವಿಯಾಗಿದೆ. ಹೌದು, ಇಲ್ಲಿನ ದಶಕಗಳ ಹಿಂದೆ 12 ಮಹಿಳೆಯರು ಮತ್ತು ಪುರುಷರು ಕಾಣೆಯಾಗಿದ್ರು. ಅಂತವರನ್ನ ಎಐ ಟೆಕ್ನಾಲಜಿ ಕಂಡು ಹಿಡಿಯುವಲ್ಲಿ ಯಶಸ್ವಿಯಾಯಿತು. ಹಾಗಾದ್ರೆ ಅಪ್ಲಿಕೇಶನ್ ಹೇಗೆ ವರ್ಕ್ ಆಯ್ತು ಅಂತ ಹೇಳ್ತೀವಿ ಕೇಳಿ. 10 ವರ್ಷದ ಹಿಂದೆ ಕಾಣೆಯಾಗಿದ್ದ 12 ಮಂದಿ ನೆಟ್ಗ್ರೇಟ್ ಅಪ್ಲಿಕೇಶನ್ ಬಳಸಿ ಮಿಸ್ಸಿಂಗ್ ಆದವರ ಪತ್ತೆ. ಒಂದು ಟೆಕ್ನಾಲಜಿ 10 ವರ್ಷಗಳಲ್ಲಿ ಪೊಲೀಸರು ಮಾಡದೇ ಇರೋ ಕೆಲಸವನ್ನ ಮಾಡಿಬಿಟ್ಟಿದೆ ನೋಡಿ. ಅದರಲ್ಲೂ ಪೊಲೀಸರು ನೆಟ್ಗ್ರೇಟ್ ಅಪ್ಲಿಕೇಶನ್ ಬಳಸಿ ಮಿಸ್ಸಿಂಗ್ ಆದವರನ್ನ ಪತ್ತೆ ಮಾಡಿದ್ದಾರೆ. ಮನೆ ತೊರೆದಿದ್ದ 12 ಜನರಲ್ಲಿ 3 ಮಹಿಳೆಯರು, 8 ಜನ ನಾಗರಿಕರು ಪತ್ತೆಯಾಗಿದ್ದಾರೆ. ಮಿಸ್ಸಿಂಗ್ ಆದವರ ಫೋಟೋ ಈ ನೆಟ್ಗ್ರೇಟ್ ಅಪ್ಲಿಕೇಶನ್ ನಲ್ಲಿ ಅಪ್ಲೋಡ್ ಮಾಡಲಾಯಿತು. ಅಪ್ಲೋಡ್ ಆಗಿದ್ದೇ ತಡ ಕಾಣೆಯಾದವರ ವಿವರ ತೋರಿಸ್ಬಿಟ್ಟಿದೆ. ದೇಶದ ಯಾವುದೇ ಮೂಲೆಯಲ್ಲಿದ್ರೂ ಅವರ ಸುಳಿವು ಈ ಅಪ್ಲಿಕೇಶನ್ ಕೊಟ್ಟಿದೆ. ಕೌಟುಂಬಿಕ ಕಲಹ, ಮನೆಯಲ್ಲಿನ ಜಗಳದ ಕಾರಣಕ್ಕೆ ಮನೆ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಾ ಇದ್ರು. ಆದ್ರೆ ಇವರು ಖರೀದಿಸಿದ ಸಿಮ್ ಕಾರ್ಡ್, ಬ್ಯಾಂಕ್ ಖಾತೆ, ವಾಹನ, ಬೈಕ್ ಖರೀದಿಸಿದ್ರೆ ಸಾಕು, ಈ ಆಧಾರದ ಮೇಲೆ ಕಾಣೆಯಾದವರು ಎಲ್ಲೇ ಇದ್ರೂ ಮಾಹಿತಿಯನ್ನ ಈ ಆ್ಯಪ್ ಕಲೆ ಹಾಕಿ ತೋರಿಸ್ಬಿಡುತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದವರು ಸಣ್ಣ ಮಕ್ಕಳಿಂದ ದೊಡ್ಡವರ ಬಗ್ಗೆ, ಮನೆಯಿಂದ ಬಿಟ್ಟು ಹೋಗಿರೋರು, ಬೇರೆ ಬೇರೆ ಕಾರಣಗಳಿಗೆ ಮನೆ ಬಿಟ್ಟು ಹೋಗಿರೋದು, ಗಲಾಟೆ ಮಾಡ್ಕೊಂಡು ಹೋಗಿರೋರು, ಇಂಥಗ ಸುಮಾರು ವರ್ಷಕ್ಕೆ ಹಿಂದೆ 5 ವರ್ಷ, 10 ವರ್ಷ, 11 ವರ್ಷ ಇದಕ್ಕೆ ಹಿಂದೆ ಎಲ್ಲ ಕಾಣೆಯಾಗಿರೋರು ಭಾಳಷ್ಟು ಪ್ರಕರಣಗಳು ದಾಖಲಾಗಿರ್ತದೆ. ಆ ಪ್ರಕರಣವನ್ನು ನಾವು ಮುಂದುವರೆದು ಟೆಕ್ನಾಲಜಿ ಮೂಲಕ, ಎಐ ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ, ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೆ ಈಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ಹೌಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಮತ್ತು ಇತ್ತೀಚೆಗೆ ಇರುವ ಎಐ ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರುವ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು ಎಐ ಟೆಕ್ನಾಲಜಿ ಮೂಲಕ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರಾ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಗೌರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದ್ದಾರಾ ಎಂಬುದು ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು ಹಿಂದೆ ಕಾಣೆಯಾಗಿರೋರು, 5 ವರ್ಷ ಹಿಂದೆ ಕಾಣೆಯಾಗಿರೋರು, 7 ವರ್ಷ ಹಿಂದೆ ಕಾಣೆಯಾದವರು, ಒಟ್ಟು ಒಂದು 12 ಜನವನ್ನು ಪತ್ತೆ ಮಾಡಿದ್ದೀವಿ. ಆ 12 ಜನವನ್ನು ಮಿನಿಮಮ್ ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದವರು, ಮ್ಯಾಕ್ಸಿಮಮ್ 11 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದ ಒಬ್ಬರು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ಗುಜರಾತ್ಲಿಂದ, ಉತ್ತರ ಪ್ರದೇಶದಿಂದ, ಗೋವಾದಿಂದ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಕಾಣೆಯಾಗಿದ್ದವರನ್ನು ನಮ್ಮ ಪೊಲೀಸ್ ಇಲಾಖೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯಮಕನಮರಡಿ ಠಾಣೆ ವ್ಯಾಪ್ತಿಯಲ್ಲಿ 2, ಸೌದತ್ತಿ, ಹಾರುಗೇರಿ, ಹುಕ್ಕೇರಿ, ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಲಾ 1, ರಾಯಬಾಗ್ ಠಾಣೆ ವ್ಯಾಪ್ತಿಯಲ್ಲಿ 4, ಅಂಕಲ್ಗಿ ಹಾಗೂ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಲಾ 1 ಕಾಣೆಯಾದವರ ಪತ್ತೆಯಾಗಿದ್ದಾರೆ. ಪೊಲೀಸರ ಕಾರ್ಯವೈಖರಿ ಬಗ್ಗೆ ಜನರ ಬಹುಪರಾಕ್. ಬೆಳಗಾವಿ ಪೊಲೀಸರಿಗೆ ಜೈಕಾರ ಮತ್ತು ಧನ್ಯವಾದ ಅರ್ಪಣೆ. ನೆಟ್ಗ್ರೇಟ್ ಅಪ್ಲಿಕೇಶನ್ ಸಹಾಯದಿಂದ ದಶಕಗಳ ಹಿಂದೆ ಕಾಣೆಯಾದವರು ಪತ್ತೆಯಾಗಿದ್ದಾರೆ. ಇದೀಗ ತಮ್ಮ ಕುಟುಂಬ ಕೂಡ ಸೇರ್ಕೊಂಡಿದ್ದಾರೆ ನೋಡಿ. ಇದರಿಂದ ಕುಟುಂಬದ ಸದಸ್ಯರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ಕಾರ್ಯಕ್ಕೆ ಜನರು ಬಹುಪರಾಕ್ ಹೇಳ್ತಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ.
ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.